ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಕರ್ನಾಟಕ ಎಕ್ಸಾಮ್ಸ್. ನಾವು ಇವತ್ತು 29th ನವೆಂಬರ್ ರಿಲೇಟೆಡ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ನ ಡಿಸ್ಕಸ್ ಮಾಡೋಣ. ಇದರದ್ದು ನಿಮ್ಗೆ ಏನಾದರೂ PDF ಬೇಕಾಗಿದ್ದರೆ ನೀವು ಟೆಲಿಗ್ರಾಮ್ ಚಾನಲಲ್ಲಿ ನಾನು ಫಾಲೋ ಮಾಡ್ಕೊಂಡಿರಿ. ಅದರ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಯಾಕಂತಂದರೆ ನಾನು ಇದೇ ಥರ ವೀಡಿಯೋಸು ಡೈಲಿ ಹಾಕ್ತಾ ಇರ್ತೀನಿ. ಫಸ್ಟ್ ನಾವು ಕರ್ತಾರ್ಪುರ್ ಸಾಹೇಬಿಂದು ಕಾರಿಡೋರ್ ಏನು ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ ಇವಾಗ, ಅದಕ್ಕೆ ಇಂಡಿಯಾ ಮತ್ತು ಪಾಕಿಸ್ತಾನ್ ಇಬ್ಬರು ಕೂಡ ಒಪ್ಕೊಂಡಿದ್ದಾರಲ್ಲ, ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ತಿಳ್ಕೊಂಡಿರೋಣ. ಈ ಕಾರಿಡೋರಿನ ಮ್ಯಾಪು ಕೂಡ ನಾವು ನೋಡಿದರೆ ಈ ಥರ ಇದೆ. ಸೊ ನೋಡಿ, ಇಲ್ಲಿ ಡಿವೈಡ್ ಈ ಥರ ಆಗಿದೆ. ಈ ಕಡೆ ಲೆಫ್ಟ್ ಸೈಡಲ್ಲಿ ಮೇಲ್ಗಡೆ ನೋಡಿದ್ರೆ ನಮಗೆ ಇಲ್ಲಿ ಪಾಕಿಸ್ತಾನ್ ಇದೆ. ಸೊ ಈ ಟೆರಿಟರಿ ಬಂದ್ಬಿಟ್ಟು ಪಾಕಿಸ್ತಾನಿಂದು ಮತ್ತು ಈ ಟೆರಿಟರಿ ಬಂದ್ಬಿಟ್ಟು ಇಂಡಿಯಾದು. ಸೊ ಇಲ್ಲೇನಿದೆ ಅಂತಂದರೆ ಇಲ್ಲಿ ಕರ್ತಾರ್ಪುರ್ ಸಾಹೇಬಿಂದು ಗುರುದ್ವಾರ ಇದೆ. ಯಾವುದು? ಕರ್ತಾರ್ಪುರ್ ಸಾಹೇಬ್ ಗುರುದ್ವಾರ ಇಲ್ಲಿರುವಂಥದ್ದು. ಸೊ ನಾವು ಭಾಳ ವರ್ಷದಿಂದ ಏನು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಅಂತಂದರೆ, ಈ ಕಡೆ ಪಂಜಾಬಿಂದ ಬಂದ್ಬಿಟ್ಟು ಏನು ಸಿಖ್ ಕಮ್ಯುನಿಟಿ ಇದ್ದಾರಲ್ಲ, ಸೊ ಇವ್ರಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಗುರುದ್ವಾರ ಇದು, ಕರ್ತಾರ್ಪುರ್ ಸಾಹೇಬ್ ಗುರುದ್ವಾರ. ಯಾಕೆ ಅಂತಂದರೆ ಸಿಖ್ ಕಮ್ಯುನಿಟಿ ಫೌಂಡರ್ ಇದ್ದಾರಲ್ಲ ಗುರು ನಾನಕ್ ಸಾಹೇಬ್. ಸೊ ಗುರು ನಾನಕ್ ದೇವ್ಜಿಯವರು ತಮ್ಮ ಲೈಫಿನ ಲಾಸ್ಟು 18 ವರ್ಷ ಬಂದ್ಬಿಟ್ಟು ಈ ಕರ್ತಾರ್ಪುರ್ ಸಾಹೇಬ್ ಗುರುದ್ವಾರ ಅಲ್ಲೇ ಸ್ಪೆಂಡ್ ಮಾಡಿದ್ರು. ಸೊ ಅದಕ್ಕೆ ಏನಾಗುತ್ತೆ ಅಂತಂದರೆ ಈ ಸಿಖ್ ಕಮ್ಯುನಿಟಿಯವ್ರಿಗೆ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಕರ್ತಾರ್ಪುರ್ ಸಾಹೇಬ್. ಸೊ ವರ್ಷವೂ ಕೂಡ ಏನಾಗಿರುತ್ತೆ ಅಂತಂದರೆ ಇವರು ಇಂಡಿಯಾದಿಂದ ಪಾಕಿಸ್ತಾನ್ಗೆ ವೀಸಾ ತೊಗೊಂಡು ಟ್ರಾವೆಲ್ ಮಾಡ್ತಾ ಇರ್ತಾರೆ. ಸೊ ಅದ್ರ ಬದಲು ಭಾಳ ವರ್ಷದಿಂದ ಏನು ರಿಕ್ವೆಸ್ಟ್ ಮಾಡ್ತಾಯಿದ್ವಿ ಅಂತಂದರೆ, ಈ ಥರ ವೀಸಾ ತೊಗೊಂಡು ಟ್ರಾವೆಲ್ ಮಾಡ್ಕೊಳ್ಳೋ ಬದಲು 4 ಕಿಲೋಮೀಟ್ರಿಂದು ಒಂದು ಕಾರಿಡೋರ್ ಕನ್ಸ್ಟ್ರಕ್ಷನ್ ಮಾಡ್ಕೊಂಡ್ಬಿಟ್ಟಿರೋದು. ಇಂಡಿಯಾ ಮತ್ತು ಪಾಕಿಸ್ತಾನ ಮಧ್ಯದಲ್ಲಿ 4 ಕಿಲೋಮೀಟ್ರಿಂದ ಒಂದು ಕಾರಿಡೋರ್ನ ಕನ್ಸ್ಟ್ರಕ್ಷನ್ ಮಾಡ್ಕೊಂಡ್ಬಿಟ್ಟಿರೋದು. ಸೊ ಈ ಕಾರಿಡೋರ್ನ ಇವರು ಸಿಖ್ ಕಮ್ಯುನಿಟಿಯವರು ಯೂಸ್ ಮಾಡ್ಕೋಬೋದು. ಸೊ ಇದಕ್ಕೆ ಈಗ ಭಾಳ ವರ್ಷದಿಂದ ನಾವೇನು ರೆಕಮೆಂಡೇಶನ್ ಇಡ್ತಾ ಇದ್ವಿ, ರಿಕ್ವೆಸ್ಟ್ ಇಡ್ತಾ ಇದ್ವಿ, ಅದಕ್ಕೆ ಪಾಕಿಸ್ತಾನ ಒಪ್ಕೊತಾ ಇರಲಿಲ್ಲ. ಆದರೆ ಇವಾಗ ಒಪ್ಕೊಂಡಿದೆ. ಇವಾಗ ಒಪ್ಕೊಂಡು ಏನು ಮಾಡಿದೆ ಅಂತಂದರೆ, ಈ ಕಡೆ ಪಾಕಿಸ್ತಾನ್ ಸೈಡಲ್ಲಿ ಇಮ್ರಾನ್ ಖಾನ್ ಇದ್ದಾರಲ್ಲ, ಅವರ ಪ್ರೈಮ್ ಮಿನಿಸ್ಟರು, ಸೊ ಅವರು ಅದರ ಫೌಂಡೇಶನ್ ಇಡ್ತಾ ಇದ್ದಾರೆ. ನೆಕ್ಸ್ಟು ಈ ಕಡೆ ಇಂಡಿಯಾ ಸೈಡಲ್ಲಿ ನಮ್ಮ ಪ್ರೆಸಿಡೆಂಟ್ ಇದ್ದಾರಲ್ಲ, ನಮ್ಮ ಪ್ರೆಸಿಡೆಂಟ್ ಅವರು ಇಲ್ಲಿ ಫೌಂಡೇಶನ್ ಇಡ್ತಾ ಇದ್ದಾರೆ. ಸೊ ಇವಾಗ ಅಂತಂದರೆ ಇವತ್ತು ಇಲ್ಲಿ ಇವರು ಫೌಂಡೇಶನ್ ಇವಾಗಲೇ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಂತಂದರೆ ಇವರು ಇವಾಗಲೇ ಕನ್ಸ್ಟ್ರಕ್ಷನ್ನ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇದರಿಂದ ನಮ್ಮದು ಮತ್ತು ಪಾಕಿಸ್ತಾನಿಂದು ರಿಲೇಷನ್ಶಿಪ್ಪಿಗೆ ಒಂದು ಸ್ಟೆಪ್ ಅಟ್ಲೀಸ್ಟ್ ಬರುತ್ತೆ ಅಂತ ಹೇಳ್ಬಿಟ್ಟು, ಒಂದು ಸ್ಟೆಪ್ ಕ್ಲೋಸ್ ಅಟ್ಲೀಸ್ಟ್ ಹೋಗುತ್ತೆ ಅಂತ ಹೇಳ್ಬಿಟ್ಟು ನಾವು ಅನ್ಕೋಬೋದು. ಯಾಕಂತಂದರೆ ಇದು ಭಾಳ ವರ್ಷದಿಂದ ಇರುವಂಥದ್ದು ಪ್ರಾಜೆಕ್ಟು, ಇವಾಗ ಇದಕ್ಕೆ ಅಪ್ರೂವಲ್ ಸಿಕ್ಕಿರೋದ್ರಿಂದನೇ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಆದರೆ ನಮ್ಮ ಇವರು ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಇದ್ದಾರಲ್ಲ, ಇವರು ಸುಷ್ಮಾ ಸ್ವರಾಜು, ಅವ್ರು ಏನಂತಿದ್ದಾರೆ ಅಂತಂದರೆ, ಈ ಗುರುದ್ವಾರಕ್ಕೆ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದಿದ್ದು ಕಾರಿಡೋರು ತುಂಬ ವರ್ಷಗಳಾಗೋಯ್ತು ಇವಾಗ. ಸೊ ಇವಾಗ ಇವರು ಒಪ್ಕೊಂಡಿದ್ದಾರೆ. ಇದಂತಂದರೆ ನಾವೇನು ಇವ್ರ ಜೊತೆ ಡೈಲಾಗು ಅಥವಾ ಇವ್ರ ಜೊತೆ ಮಾತುಕತೆ ಮಾಡ್ತೀವಿ ಅಂತ ಏನು ಅಲ್ಲ, ಇದನ್ನು ಅನ್ಕೋಬೇಡಿ. ನಾವು ಯಾವಾಗ ಪಾಕಿಸ್ತಾನವ್ರ ಜೊತೆ ಡೈಲಾಗು ಅಥವಾ ರಿಲೇಷನ್ಶಿಪ್ನ ಯಾವಾಗ ನಾವು ಇಂಪ್ರೂವ್ ಮಾಡ್ಕೊತೀವಿ ಅಂತಂದರೆ, ಒಂದು ಸರಿ ಪಾಕಿಸ್ತಾನ ಟೆರರಿಸಮ್ನ ಯಾವಾಗ ಎಂಡ್ ಮಾಡುತ್ತೆ ಆವಾಗಲೇ ನಾವು ಇದ್ರ ಜೊತೆ ರಿಲೇಷನ್ಶಿಪ್ನ ಅಥವಾ ನಮ್ಮ ಡೈಲಾಗ್ನ ಸ್ಟಾರ್ಟ್ ಮಾಡ್ಕೊತೀವಿ ಅಂತ ಹೇಳ್ಬಿಟ್ಟು ನಮ್ಮ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರು ಹೇಳಿದ್ದಾರೆ. ಇಲ್ಲಿವರೆಗೂ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ಏನು ಅಂತಂದರೆ, ಇವಾಗ ಸ್ಪೆಷಲ್ ಯಾಕೆ ಅಂತಂದರೆ, ನೆಕ್ಸ್ಟ್ ವರ್ಷಕ್ಕೆ ಗುರುನಾನಕ್ ದೇವ್ಜಿಯವ್ರದ್ದು 550th ಬರ್ಡೇ, 550ನೇ ಬರ್ತ್ ಆ್ಯನಿವರ್ಸರಿ ಇರುತ್ತೆ. ಸೊ ಅದಕ್ಕೋಸ್ಕರ ತುಂಬ ಜನ ಈ ಕಡೆಯಿಂದ ಈ ಕಡೆ ಟ್ರಾವೆಲ್ ಮಾಡ್ತಾರಲ್ಲ, ಇಂಡಿಯಾದಿಂದ ಪಾಕಿಸ್ತಾನ್ಗೆ ಟ್ರಾವೆಲ್ ಮಾಡ್ತಾರೆ. ಅದಕ್ಕೋಸ್ಕರ ಅದ್ರ ಒಳಗಡೆ ಈ ಕಾರಿಡೋರ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಕಾರಿಡೋರಿನ ಕನ್ಸ್ಟ್ರಕ್ಷನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಇದರ ಇಂಪ್ಯಾಕ್ಟು ಇಂಡಿಯಾ ಮತ್ತು ಪಾಕಿಸ್ತಾನಿನ ರಿಲೇಷನ್ಶಿಪ್ಪಿಗೆ ಯಾವ ಥರ ಇಂಪ್ಯಾಕ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಕಾದು ನೋಡಬೇಕು. ನೆಕ್ಸ್ಟ್ ನಾವು ಮೇಕೆದಾಟು ಪ್ರಾಜೆಕ್ಟ್ ಏನು ಮಾಡೋಕ್ಕಿದ್ದಾರಲ್ಲ ಕರ್ನಾಟಕದಲ್ಲಿ, ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ತಿಳ್ಕೊಂಡಿರೋಣ. ಸೊ ಈ ಮೇಕೆದಾಟು ಪ್ರಾಜೆಕ್ಟ್ ಮೇಲೆ ಹಿಸ್ಟ್ರಿ ಮತ್ತು ಇವಾಗ ಏನು ಮಾಡಬೇಕು ಅಂತ ಇದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ ನಾವು ಫಸ್ಟ್ ಅದರ ಮ್ಯಾಪ್ನ ನೋಡ್ಕೋಬೇಕಾಗತ್ತೆ, ಎಲ್ಲಿ ಮೇಕೆದಾಟುನ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ ಅಂತ. ಸೊ ಇಲ್ಲಿ ಮ್ಯಾಪಲ್ಲಿ ನೋಡಿಕೊಂಡ್ರೆ ನೀವಿಲ್ಲಿ ನೋಡ್ಬೋದು, ಮ್ಯಾಪಲ್ಲಿ ಇಲ್ಲಿ ತಮಿಳ್ನಾಡು ಇದೆ, ಈ ಕಡೆ ಕರ್ನಾಟಕ ಇದೆ. ಸೊ ಇಲ್ಲಿ ಮೇಕೆದಾಟು ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ಸೊ ಇನ್ನೂ ಕ್ಲಿಯರಾಗಿ ನಾವೇನಾದರೂ ನೋಡ್ಕೋಬೇಕು ಅಂತಂದರೆ ಮ್ಯಾಪಲ್ಲಿ, ಸೊ ಇಲ್ಲಿ ನಾವು ನೋಡ್ಕೋಬೋದು. ಸೊ ಒರಿಜಿನಲಲ್ಲಿ ಈ ಮ್ಯಾಪಲ್ಲಿ ಈ ರೀಜನಲ್ಲಿ ನೋಡಿ, ಇಲ್ಲಿ ಮೇಕೆದಾಟು ಪ್ರಾಜೆಕ್ಟ್ನ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ಇದು ಯಾವ ಥರ ಕನ್ಸ್ಟ್ರಕ್ಷನು ಅಥವಾ ಯಾವುದಕ್ಕೋಸ್ಕರ ಮಾಡ್ತಿದ್ದಾರೆ ಅಂತಂದರೆ, ನಮ್ಮ ಸ್ಟೋರೇಜ್ನ ಜಾಸ್ತಿ ಮಾಡ್ಕೊಳ್ಳೋಕ್ಕೆ. ಸೊ ನೋಡಿ, ಇವಾಗ ಏನಾಗಿತ್ತು ಅಂತಂದರೆ, ನಾವು ಕಾವೇರಿಯಲ್ಲಿಂದ ನೀರನ್ನ ತಮಿಳ್ನಾಡಿಗೆ ಕಮ್ಮಿ ಬಿಡ್ತೀವಿ ಅಥವಾ ನಮಗೆ ಸಾಲಲ್ಲ ಅಂತ ಹೇಳ್ಬಿಟ್ಟು ನಾವು ಫೈಟ್ ಮಾಡ್ತಾ ಇರ್ತೀವಿ. ಬಟ್ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ನಾವೇನು ಅರ್ಥ ಮಾಡ್ಕೋಬೇಕು ಅಂತಂದರೆ, ಫಸ್ಟ್ ಆಫ್ ಆಲು ಆ ಕಾವೇರಿ ಯಾವ ಕಡೆಯಿಂದ ಬರುತ್ತೆ ಅಲ್ಲಿ ನಾವು ಫಸ್ಟು ಕಮರ್ಷಿಯಲೈಸೇಷನ್ ಏನು ಮಾಡ್ತಾ ಇದ್ದೀವಲ್ಲ ಅದನ್ನು ಸ್ಟಾಪ್ ಮಾಡ್ಕೋಬೇಕು.
ಅದಲ್ಲದೆ ನಮ್ಮ ಸ್ಟೋರೇಜ್ ಕೆಪಾಸಿಟಿನೂ ಕೂಡ ನಾವು ಜಾಸ್ತಿ ಮಾಡ್ಕೋಬೇಕು. ಅಂತಂದರೆ ನಮ್ಮ ಸ್ಟೋರೇಜು ಜಾಸ್ತಿ ಇದ್ದಿದ್ರೆ ಅಂತಂದರೆ ಮಳೆ ಬಂದಾಗ ನಮಗೆ ಆಬ್ವಿಯಸ್ಲಿ ನಮ್ಮ ಸ್ಟೋರೇಜು ಜಾಸ್ತಿ ಆಗಿರುತ್ತೆ. ನಮ್ಮ ಸ್ಟೋರೇಜು ಜಾಸ್ತಿ ಆಗಿಬಿಟ್ಟಿದ್ರೆ ಒಂದ್ಸರಿ ಅದು ಉಳಿದಿರೋದು ಏನು ನೀರು ಇರುತ್ತಲ್ಲ ಅದು ತಮಿಳ್ನಾಡಿಗೆ ಹೋಗ್ತಾ ಇರುತ್ತೆ. ಸೊ ಈ ಥರ ನಾವು ಒಂದು ಸೊಲ್ಯೂಷನ್ನ ಪ್ರೊವೈಡ್ ಮಾಡ್ಕೋಬೋದು ಈ ಕಾವೇರಿ ವಾಟರು ಡಿಸ್ಪ್ಯೂಟಿಗೆ. ಸೊ ನಾವು ಕೂಡ ಇವಾಗ ನಮ್ಮ ಸ್ಟೋರೇಜ್ನ ಜಾಸ್ತಿ ಮಾಡ್ಕೊಳ್ಳೋಕ್ಕೆ, ನಮ್ಮ ಕೆಪಾಸಿಟಿನ ಜಾಸ್ತಿ ಮಾಡ್ಕೊಳ್ಳೋಕ್ಕೆ ಈ ಮೇಕೆದಾಟು ಪ್ರಾಜೆಕ್ಟನ್ನು ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ. ಸೊ ಇದರ ರಿಕ್ವೆಸ್ಟ್ ನಾವು ಆಲ್ಮೋಸ್ಟ್ ನಮಗೆ 2013 ಕಾಂಗ್ರೆಸ್ ಗೌರ್ಮೆಂಟಿಂದನೂ ಕೂಡ ಇಡ್ತಾ ಇತ್ತು. ಅಂತಂದರೆ ನಾವೊಂದು ಮೇಕೆದಾಟು ಪ್ರಾಜೆಕ್ಟ್ನ ಮಾಡಬೇಕಂತ ಇದ್ದೀವಿ ಅಂತ ಹೇಳ್ಬಿಟ್ಟು ಪ್ರಪೋಸಲು 2013 ಕಾಂಗ್ರೆಸ್ ಗೌರ್ಮೆಂಟು ಇಟ್ಟಿತ್ತು. ಅದಾದಮೇಲೆ ಇವಾಗ ರೀಸೆಂಟಾಗಿ ಎಲೆಕ್ಷನ್ಸ್ ಆಗಿತ್ತಲ್ವ, ಅದರಲ್ಲಿ ನಮ್ಮ ಚೀಫ್ ಮಿನಿಸ್ಟರ್ ಅವರು HD ಕುಮಾರಸ್ವಾಮಿ ಅವರು ಆಗಿದ್ದರು. ಸೊ HD ಕುಮಾರಸ್ವಾಮಿ ಅವರು ಏನು ಮಾಡಿದ್ರು ಅಂತಂದರೆ ನಮ್ಮ ಪ್ರೈಮ್ ಮಿನಿಸ್ಟರ್ ಅವ್ರಿಗೆ ಹೋಗಿ ಮೀಟ್ ಮಾಡಿ ನಾವು ಈ ಥರ ಒಂದು ಮೇಕೆದಾಟು ಪ್ರಾಜೆಕ್ಟ್ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀವಿ, ನಮಗೆ ಇದಕ್ಕೆ ಅಪ್ರೂವಲ್ ಕೊಡಿ ಅಂತ ಹೇಳ್ಬಿಟ್ಟು ಅವರು ನಮ್ಮ ಪ್ರೈಮ್ ಮಿನಿಸ್ಟರ್ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು. ಅದರ ರಿಲೇಟೆಡೇ ಇವಾಗ ನಮ್ಮ ಗೌರ್ಮೆಂಟ್ ಬಂದ್ಬಿಟ್ಟು ಒಂದು ಪ್ರೀ ಫೀಸಿಬಿಲಿಟಿ ರಿಪೋರ್ಟ್ನ ರೆಡಿ ಮಾಡ್ಕೊಂಡ್ಬಿಟ್ಟಿದೆ. ಸೊ ಪ್ರೀ ಫೀಸಿಬಿಲಿಟಿ ರಿಪೋರ್ಟ್ನ ರೆಡಿ ಮಾಡಿಕೊಂಡು ಸೆಂಟ್ರಲ್ ವಾಟರ್ ಕಮಿಷನ್ಗೆ ತೋರಿಸಿದೆ. ಸೊ ಅದಕ್ಕೆ ಸೆಂಟ್ರಲ್ ವಾಟರ್ ಕಮಿಷನು ಈ ಪ್ರೀ ಫೀಸಿಬಿಲಿಟಿ ರಿಪೋರ್ಟ್ ಏನಿದೆಯಲ್ಲ ಈ ಪ್ರೀ ಫೀಸಿಬಿಲಿಟಿ ರಿಪೋರ್ಟಿಗೆ ಅಪ್ರೂವಲ್ನ ಕೊಟ್ಬಿಟ್ಟಿದೆ. ಇವಾಗ ಏನು ಹೇಳಿದೆ ಸೆಂಟ್ರಲ್ ವಾಟರ್ ಕಮಿಷನ್ ಕರ್ನಾಟಕಕ್ಕೆ ಅಂತಂದರೆ ನೀವೊಂದು ಫೀಸಿಬಿಲಿಟಿ ರಿಪೋರ್ಟ್ನ ರೆಡಿ ಮಾಡ್ಕೊಂಡಿರಿ, ಅದಾದಮೇಲೆ ನೀವು ಇಂಪ್ಲಿಮೆಂಟೇಷನ್ ಅದರದ್ದು ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ಬೋದು. ಅದಾದರೆ ಸೆಂಟ್ರಲ್ ವಾಟರ್ ಕಮಿಷನ್ ಹೇಳಿರೋದು ಇನ್ನೊಂದು ಪಾಯಿಂಟ್ ಏನು ಅಂತಂದರೆ ನಿಮ್ಮ ಪ್ರಾಜೆಕ್ಟು ಇದೇನು ಪ್ರಾಜೆಕ್ಟ್ ಮಾಡ್ತಿರಲ್ಲ ಅದರಿಂದ ತಮಿಳ್ನಾಡಿಗೇನು ಲಾಸ್ ಆಗಬಾರ್ದು. ಅಂತಂದರೆ ತಮಿಳ್ನಾಡಿಗೆ ಎಷ್ಟು ನೀರು ಹೋಗಬೇಕಾಗಿರುತ್ತೆ ಅಷ್ಟು ನೀರು ತಮಿಳ್ನಾಡಿಗೆ ಯಾವಾಗಲೂ ಹೋಗ್ತಾನೆ ಇರಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಸೊ ಅದಕ್ಕೆ ನಮ್ಮ ಕಡೆಯಿಂದ ನಾವೇನು ಹೇಳ್ತಾ ಇದ್ದೀವಿ ಅಂತಂದರೆ ಸರಿ ನಾವು ಅದೇ ಥರನೇ ಇಂಪ್ಲಿಮೆಂಟ್ ಮಾಡಿರ್ತೀವಿ, ತಮಿಳ್ನಾಡು ಅವರು ನಮ್ಮ ಜೊತೆ ಏನಾದರೂ ಮಾತಾಡಬೇಕು ಅಥವಾ ಅವ್ರದ್ದೇನಾದ್ರು ಡಿಮಾಂಡ್ಸ್ ಇದ್ದಿದ್ರೆ ಅದರ ಮೀಟಿಂಗಿಗೂ ಕೂಡ ನಾವು ರೆಡಿ ಇದ್ದೀವಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಅಷ್ಟು ಇವಾಗ ಮೇಕೆದಾಟು ಪ್ರಾಜೆಕ್ಟ್ ಬಗ್ಗೆ ತಿಳ್ಕೊಂಡಿರಿ. ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ಬೇಕಂತಂದರೆ ಎಸ್ಸೆಗೆ ಕೇಳ್ತಾ ಇರ್ತಾರೆ, ಇದನ್ನು ಸಪ್ರೇಟಾಗಿ ಒಂದು ವಿಡಿಯೋ ಮಾಡ್ಕೊಂಡ್ಬಿಟ್ಟಿರ್ತೀನಿ ಮೇಕೆದಾಟು ಮೇಲೆ, ನೀವು ಅದನ್ನು ಯೂಸ್ ಮಾಡಿಕೊಂಡು ಎಸ್ಸೆ ಬರ್ಕೊಂಡ್ಬಿಡ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಇವಾಗ ಕರ್ನಾಟಕದಲ್ಲಿ ಡ್ರಾಟ್ ಹಿಟ್ ಆಗಿರುವಂಥದ್ದು ತಾಲೂಕು ಆಲ್ಮೋಸ್ಟ್ 100 ತಾಲೂಕ್ಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಅದನ್ನೇ ಇದರಲ್ಲೂ ಕೊಟ್ಟಿರೋದು 100 ದಾಟಲ್ಲಿದೆ ಬರ ತಾಲೂಕು ಅಂತ. ಸೊ ಇದರಿಂದನೇ ನಾನು ಸ್ವಲ್ಪ ಅನಲೈಸ್ ಮಾಡಿಕೊಂಡು ನೋಡ್ಕೊಂಡಿದ್ದೀನಿ. ಇದರಲ್ಲಿ ಏನು ಮಾಡಬೇಕು ಅಂತ ಇದ್ದಾರೆ ಅಂತಂದರೆ ಈ 100 ತಾಲೂಕುಗಳು ಏನು ಡ್ರಾಟಿಂದ ಅಫೆಕ್ಟ್ ಆಗಿರುತ್ತಲ್ಲ ಈ ಪ್ರತಿಯೊಂದು ತಾಲೂಕಲ್ಲೂ ಕೂಡ ಒಂದು ನೋಡಲ್ ಆಫೀಸರ್ ಅಂತ ಅಪಾಯಿಂಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದಾರೆ. ಅಂತಂದರೆ ಒಬ್ಬರು ಆಫೀಸರ್ ಇರ್ತಾರೆ, ಈ ಆಫೀಸರ್ ಬಂದ್ಬಿಟ್ಟು ಗ್ರಾಮ ಪಂಚಾಯತ್ ಲೆವೆಲಲ್ಲಿ ಇರ್ತಾರೆ. ಇವ್ರೇನು ಮಾಡ್ತಾರೆ ಅಂತಂದರೆ ಈ ತಾಲೂಕ್ಸಲ್ಲಿ ಇರುವಂಥದ್ದು ವಿಲೇಜಸ್ ಇದಾವಲ್ಲ, ಹಳ್ಳಿಗಳಿದಾವಲ್ಲ, ಸೊ ಆ ಹಳ್ಳಿಗಳಿಗೆ ಹೋಗ್ಬಿಟ್ಟು ಅಲ್ಲಿ ವಿಸಿಟ್ ಮಾಡಿಬಿಟ್ಟು ಅವ್ರದ್ದು ಏನೇನು ಪ್ರಾಬ್ಲಮ್ಸ್ ಇದೆ, ಯಾವ್ಯಾವುದಕ್ಕೆ ಸೊಲ್ಯೂಷನ್ಸ್ ಬೇಕಾಗಿದೆ ಅಂತ ಹೇಳ್ಬಿಟ್ಟು ಅವರು ಒಂದು ರಿಪೋರ್ಟ್ನ ರೆಡಿ ಮಾಡ್ಕೊಂಡಿರ್ತಾರೆ. ಸೊ ಇದಷ್ಟೇ ಅಲ್ಲದೆ ಇಲ್ಲಿ ವಾಟರ್ ಪ್ರಾಬ್ಲಮ್ಮು ತುಂಬ ಜಾಸ್ತಿ ಆಗಿದೆ ಅಂತ ಹೇಳ್ಬಿಟ್ಟು ಏನು ಮಾಡಿದ್ದಾರೆ, ಪ್ರತಿಯೊಂದು ಈ ತಾಲೂಕು ಯಾವುದಾದ್ರು ಡ್ರಾಟಿಂದ ಎಫೆಕ್ಟ್ ಆಗಿದಾವಲ್ಲ, ಸೊ ಯಾವುದಾದ್ರು ಡ್ರಾಟಿಂದ ಎಫೆಕ್ಟ್ ಆಗಿದ್ದಾವೆ ಪ್ರತಿಯೊಂದು ತಾಲೂಕಿಗೂ 50 lakh rupeesನ ರಿಲೀಸ್ ಮಾಡಿದ್ದಾರೆ. ಸೊ 50 lakh rupeesಲ್ಲಿ ಇವಾಗಲೇ 25 lakh rupeesನ ಪ್ರತಿಯೊಂದು ತಾಲೂಕಿಗೂ ಕೂಡ ಸ್ಯಾಂಕ್ಷನ್ ಮಾಡಿಬಿಟ್ಟಿದ್ದಾರೆ. ಇದನ್ನು ಅವರು ಬಂದ್ಬಿಟ್ಟು ಡ್ರಿಂಕಿಂಗ್ ವಾಟರ್ ಅಂತಂದರೆ ಕುಡಿಯೋ ನೀರಿಗೋಸ್ಕರ ಯೂಸ್ ಮಾಡ್ಕೋಬೋದು, ಅದಕ್ಕೆ ಏನಾದರೂ ಬೇರೆ ಆಲ್ಟರ್ನೇಟಿವ್ ತೊಗೊಂಡು ಯೂಸ್ ಮಾಡ್ಕೋಬೋದು. ಇದಷ್ಟೇ ಅಲ್ಲದೆ ಹಂಪಿ ಫೆಸ್ಟಿವಲ್ ಅಂತ ನಾವೇನು ಸೆಲೆಬ್ರೇಟ್ ಮಾಡ್ತೀವಲ್ಲ, ಪ್ರತಿ ವರ್ಷ ಹಂಪಿ ಫೆಸ್ಟಿವಲ್ ಅಂತ ಸೆಲೆಬ್ರೇಟ್ ಮಾಡ್ತೀವಲ್ಲ ಅದನ್ನು ಈ ಸರಿ ಕ್ಯಾನ್ಸಲ್ ಮಾಡಿಬಿಟ್ಟಿದ್ದಾರೆ. ಯಾಕಂತಂದರೆ ಈ ಸರಿ ಡ್ರಾಟ್ ತುಂಬ ಜಾಸ್ತಿ ಇದೆಯಲ್ಲ, ಸೊ ಡ್ರಾಟ್ ಇರೋದ್ರಿಂದ ಅದು ಫೆಸ್ಟಿವಲ್ ನಾವು ಮಾಡ್ಕೊಳ್ಳೋಕ್ಕೆ ಸರಿಯಾಗಲ್ಲ. ಹಾಗೆ ಫೆಸ್ಟಿವಲ್ ಸೆಲೆಬ್ರೇಟ್ ಮಾಡ್ಕೋಬೇಕಂದ್ರೂ ಕೂಡ ಅಟ್ಲೀಸ್ಟ್ 1 to 2 months ನಾವು ಪ್ರಿಪರೇಷನ್ ನಡೆಸ್ಕೊತಾ ಇರಬೇಕು ಅಂತ ಹೇಳ್ಬಿಟ್ಟು ಈ ಹಂಪಿ ಫೆಸ್ಟಿವಲ್ನ ಕೂಡ ಇವಾಗ ಕ್ಯಾನ್ಸಲ್ ಮಾಡಿಬಿಟ್ಟಿದೆ ಗೌರ್ಮೆಂಟು. ಇದನ್ನು ನೆನ್ಪಿಟ್ಕೊಂಡಿರಿ, ಆನ್ಸರ್ ರೈಟಿಂಗಲ್ಲಿ ತುಂಬಾ ಜಾಸ್ತಿ ಹೆಲ್ಪ್ ಆಗಿರುತ್ತಿದ್ದು. ನೆಕ್ಸ್ಟು ಓರ್ ರಿಲೇಟೆಡ್ ಒಂದು ನ್ಯೂಸ್ ಇದೆ. ಏನಾಗಿದೆ ಅಂತಂದರೆ ನಮ್ಮದು ಬಳ್ಳಾರಿ, ಚಿತ್ರದುರ್ಗ ಮತ್ತು ತುಮಕೂರು ಡಿಸ್ಟ್ರಿಕ್ಟಲ್ಲಿ ಈ ಐರನ್ ಓರು ತುಂಬಾ ಜಾಸ್ತಿ ಅವೈಲೇಬಲ್ ಇದೆ. ಸೊ ಏನು ಹೇಳ್ತಿದ್ದಾರೆ ಕರ್ನಾಟಕ ಅಂತಂದರೆ, ಸೆಂಟರಿಗೆ ಕರ್ನಾಟಕ ಏನು ಹೇಳ್ತಿದೆ ಅಂತಂದರೆ ನಮ್ಮಲ್ಲಿ ಐರನ್ ಓರು ಬಂದ್ಬಿಟ್ಟು ಈ ವರ್ಷನೇ ಅಂತಂದರೆ ಜಾನ್ವರಿಯಿಂದ ಹಿಡಿದ್ಬಿಟ್ಟು ಜೂನ್ವರೆಗೂ ನಾವು ಕರ್ನಾಟಕದಲ್ಲೇ ಅಷ್ಟೇ ಐರನ್ ಓರ್ನ ಆಲ್ಮೋಸ್ಟ್ ಒಂದು 70 lakh ಟನ್ನಷ್ಟು ಪ್ರೊಡ್ಯೂಸ್ ಮಾಡಿದ್ದೀವಿ. ಸೊ ಜಾನ್ವರಿಯಿಂದ ಜೂನು 2018 ಕರ್ನಾಟಕದಲ್ಲೇ ನಾವು ಆಲ್ಮೋಸ್ಟು 70 lakh ಟನ್ನ ಪ್ರೊಡ್ಯೂಸ್ ಮಾಡಿದ್ದೀವಿ. ಆದರೆ ಇದರಲ್ಲಿ ಬರೀ ನಮಗೆ 20 lakh ಟನ್
ಬರೀ 20 ಲ್ಯಾಕ್ ಟನ್ ಅಷ್ಟೇ ಸೇಲ್ ಆಗಿರುವಂಥದ್ದು. ಸೊ ಮಿಕ್ಕಿದ್ದು 50 ಲ್ಯಾಕ್ ಟನ್ ಏನಿದಾವಲ್ಲ ಮಿಕ್ಕಿದ್ದು 50 ಲ್ಯಾಕ್ ಟನ್ ಏನಿದಾವಲ್ಲ ಅವೆಲ್ಲ ಅದೇ ಥರ ಉಳ್ಕೊಂಡ್ಬಿಟ್ಟಿದ್ದಾವೆ. ಇದಷ್ಟೇ ಅಲ್ಲದೆ ನಾವು ಈ 50 ಲ್ಯಾಕ್ ಟನ್ ನಮ್ಮ ಇಂಡಿಯಾದಲ್ಲೇ ಏನಿದೆ ಅದನ್ನು ಯೂಸ್ ಮಾಡ್ಕೊಳ್ಳೋ ಬದಲು ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ ಇಂಡಿಯಾದಲ್ಲಿ ಇರೋವಂಥದ್ದು ಸ್ಟೀಲ್ ಇಂಡಸ್ಟ್ರಿ ಏನು ಮಾಡ್ತಿದೆ ಅಂತಂದರೆ ಬೇರೆ ಕಂಟ್ರಿಯಿಂದ ಐರನ್ ಓರ್ನ ಇಂಪೋರ್ಟ್ ಮಾಡ್ಕೊತಾ ಇದೆ. ಅದಕ್ಕೋಸ್ಕರ ಕರ್ನಾಟಕ ಏನು ಹೇಳ್ತಿದೆ ಅಂತಂದರೆ ಈಗ ನಮ್ಮ ದೇಶದಲ್ಲೇ ಎಷ್ಟೊಂದು ಐರನ್ ಓರು ಇದ್ದಾವೆ ಅಂತಂದರೆ ಬರೀ 70 ಲಕ್ಷ ನಾವು ಪ್ರೊಡ್ಯೂಸ್ ಮಾಡಿರೋದ್ರಲ್ಲಿ ಬರೀ 20 ಲಕ್ಷ ಅಷ್ಟೇ ಯೂಸ್ ಮಾಡ್ಕೊಂಡಿದ್ದಾರೆ. ಮಿಕ್ಕಿದ 50 ಲಕ್ಷ ಬಂದ್ಬಿಟ್ಟು ಅದೇ ಥರ ಉಳ್ಕೊಂಡ್ಬಿಟ್ಟಿದ್ದಾವೆ. ಇಷ್ಟು ನಮ್ಮ ಹತ್ರನೇ ಕೆಪಾಸಿಟಿ ಇರ್ತಾ ಇರ್ಬೇಕಾದ್ರೆ ನಾವು ಬೇರೆ ಕಡೆಯಿಂದ ಯಾಕೆ ಇಂಪೋರ್ಟ್ ಮಾಡ್ಕೋಬೇಕು? ಸೊ ಫಸ್ಟ್ ಆಫ್ ಆಲು ಈ ಇಂಪೋರ್ಟ್ ಏನು ಮಾಡ್ಕೊತೀವಲ್ಲ ಇದನ್ನು ನಾವು ಸ್ಟಾಪ್ ಮಾಡಬೇಕು ಅಂತಂದರೆ ಏನು, ಈ ಥರ ಇಂಪೋರ್ಟ್ ಮಾಡ್ಕೊಳ್ಳೋದ್ರ ಮೇಲೆ ಟ್ಯಾಕ್ಸ್ ಇರುತ್ತಲ್ಲ ಆ ಟ್ಯಾಕ್ಸ್ನ ಜಾಸ್ತಿ ಮಾಡ್ಕೊಂಡ್ಬಿಟ್ರೆ ಈ ಸ್ಟೀಲ್ ಕಂಪನಿಯವರು ಇದನ್ನು ಇಂಪೋರ್ಟ್ ಮಾಡ್ಕೊಳ್ಳಲ್ಲ. ಇಂಡಿಯಾದಲ್ಲೇ ಎಲ್ಲಿ ಅವೈಲೇಬಲ್ ಇರುತ್ತಲ್ಲ ಅಲ್ಲಿಂದ ಅವರು ಯೂಸ್ ಮಾಡ್ಕೊತಾ ಇರ್ತಾರೆ. ಇವಾಗ ಸದ್ಯಕ್ಕೆ ಟ್ಯಾಕ್ಸ್ ಬಂದ್ಬಿಟ್ಟು ಇದು ಐರನ್ ಓರ್ ಏನು ಇಂಪೋರ್ಟ್ ಮಾಡ್ಕೊತಾರೆ ಅದಕ್ಕೆ 2.5% ಅಷ್ಟೇ ಇದೆ. ಸೊ 2.5% ಅಷ್ಟೇ ಟ್ಯಾಕ್ಸ್ ಇದೆ. ಇದನ್ನು ನಾವೇನು ರಿಕ್ವೆಸ್ಟ್ ಮಾಡ್ತಿದ್ದೀವಿ ಅಂತಂದರೆ 30% ಮಾಡಿಬಿಡಿ. 30% ಮಾಡಿಬಿಟ್ರೆ ಏನೇ ಕಾರಣಕ್ಕೂ ಕೂಡ ಬೇರೆ ಕಡೆಯಿಂದ ಇದು ಇಂಪೋರ್ಟ್ ಮಾಡ್ಕೊಳ್ಳೋಕ್ಕಾಗಲ್ಲ. ಇವಾಗ ನಮ್ಮ ಬಳ್ಳಾರಿ, ಚಿತ್ರದುರ್ಗ ಮತ್ತು ತುಮಕೂರಲ್ಲೂ ಕೂಡ ಏನು ಉಳ್ಕೊಂಡಿದ್ದಾವಲ್ಲ ಅದನ್ನೇ ಯೂಸ್ ಮಾಡ್ಕೋಬೋದು. ಮತ್ತು ಕರ್ನಾಟಕ ಕೂಡ ಥರ್ಡ್ ಲಾರ್ಜೆಸ್ಟ್ ಸ್ಟೇಟು ಯಾವುದರಲ್ಲಿ ಓರಿನ ಪ್ರೊಡಕ್ಷನಲ್ಲಿ ಥರ್ಡ್ ಲಾರ್ಜೆಸ್ಟ್ ಸ್ಟೇಟ್ ಇದು. ಸೊ ಅದನ್ನೇ ಇಲ್ಲಿ ಆರ್ಟಿಕಲಲ್ಲಿ ಕೊಟ್ಟಿದ್ರು, ಅದನ್ನೇ ನೋಡ್ಕೊಂಡಿದ್ದೀವಿ ಇವಾಗ ನಾವು. ನೀವೇನಾದರೂ ನನಗೆ ಅನ್ಅಕಾಡೆಮಿ ಪ್ಲ್ಯಾಟ್ಫಾರ್ಮಲ್ಲಿ ಫಾಲೋ ಮಾಡ್ಕೊಂಡಿಲ್ಲ ಅಂತಂದರೆ ಫಾಲೋ ಮಾಡ್ಕೊಂಡಿರಿ. ಯಾಕಂತಂದರೆ ಅಲ್ಲೂ ಕೂಡ ನಾನು ಕೋರ್ಸಸ್ನ ಕಂಟಿನ್ಯೂಸ್ ಆಗಿ ಹಾಕ್ತಾ ಇರ್ತೀನಿ. ಎಕ್ಸಾಂಪಲು ಅಲ್ಲಿ ಇಂಪಾರ್ಟೆಂಟ್ ಡೇಟು, ಥೀಮು ಮತ್ತು GKಯಲ್ಲೂ ಕೂಡ ಬೇರೆ ಬೇರೆ ಥರ ಕೋರ್ಸ್ನ ಹಾಕಿರ್ತೀನಿ. ಇಲ್ಲಿ ನೀವು ಫಾಲೋ ಮಾಡ್ಕೋಬೇಕು ಅಂತಂದರೆ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ನೀವು ಆ ಲಿಂಕ್ನ ಫಾಲೋ ಮಾಡಿಕೊಂಡು ಅಲ್ಲಿ ಹೋಗಿ ದೀಪಕ್ ಚೌಹಾಣ್ ಅಂತ ಬಂದಿರುತ್ತೆ, ಅಲ್ಲಿ ನೀವು ಫಾಲೋ ಬಟನ್ನ ಪ್ರೆಸ್ ಮಾಡ್ಕೊಂಡು ಫಾಲೋ ಮಾಡ್ಕೋಬೋದು. ಕಂಪ್ಲೀಟ್ಲಿ ಫ್ರೀ ಆಗಿರುತ್ತಿದ್ದು.